ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ರಿಂದ 10ನೇ ತರಗತಿಗಿಂತ ಏನು ಬರುತ್ತೋ ಅದರಲ್ಲಿ 6ನೇ ತರಗತಿದು ದೈಹಿಕ ಶಿಕ್ಷಣ ಪಾರ್ಟ್ 1ನಲ್ಲಿ ಖೋಖೋ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಖೋಖೋಗೆ ಸಂಬಂಧಪಟ್ಟಂತಹ ತಾತ್ವಿಕ ವಿಭಾಗದ ಒಂದು ತರಗತಿಯನ್ನು ನಾನು ಹೋದ ಕ್ಲಾಸಲ್ಲಿ ಮಾಡಿದ್ದೀನಿ. ಹಾಗೆ ಪ್ರಾಯೋಗಿಕ ಕ್ಲಾಸ್ ಕೂಡ ನಾನು ಮಾಡ್ತಾಯಿದ್ದೀನಿ, ಏಕೆಂದರೆ ಪ್ರಾಕ್ಟಿಕಲ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಥಿಯರಿ ಎಕ್ಸಾಮಲ್ಲಿ ನಮಗೆ, ಅಂದರೆ CET ಎಕ್ಸಾಮ್ಗೆ. ಅಲ್ಲಿ ಈ ಪದ ಯಾವ ಒಂದು ಕ್ರೀಡೆಯಲ್ಲಿ ಬರ್ತೈತಿ, ಈ ಸ್ಕಿಲ್ನ ಯಾವ ಒಂದು ಗೇಮ್ಸಲ್ಲಿ ಬಳಸ್ತೀವಿ, ಈ ರೀತಿ ಕ್ವಶನ್ಸ್ಗಳು ಬರುವುದರಿಂದ ನಾವು ಪ್ರಾಕ್ಟಿಕಲ್ ಕೂಡ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ನಾನು ಥಿಯರಿ ಆಗೋಣ ಪ್ರಾಕ್ಟಿಕಲ್ ಅದರ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ನಮ್ಮ ಚಾನಲನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಖೋಖೋ ಆಟದಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ಈ ಒಂದು ಪಾಠದಲ್ಲಿ ಬೆನ್ನಟ್ಟುವ ಕೌಶಲ್ಯಗಳು ಅಂದರೆ ಚೇಸಿಂಗ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ತಪ್ಪಿಸಿಕೊಳ್ಳುವಂಥ ಕೌಶಲ್ಯಗೆ ಏನಂತೀವಿ, ಡಾಡ್ಜಿಂಗ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಮುಖ್ಯವಾಗಿ 2 ಸ್ಕಿಲ್ಗಳು ಬರ್ತವೆ, ಒಂದು ಬೆನ್ನಟ್ಟುವ ಕೌಶಲ್ಯ ಚೇಸಿಂಗ್, ತಪ್ಪಿಸುವ ಕೌಶಲ್ಯ ಒಂದು ಡಾಡ್ಜಿಂಗ್, 2 ಸ್ಕಿಲ್ಗಳಲ್ಲಿ ಬರ್ತವೆ. ಖೋಖೋ ಆಟವು ಕಬಡ್ಡಿ ಆಟದಂತೆ ಅಪ್ಪಟ ಭಾರತೀಯ ಗ್ರಾಮೀಣ ಕ್ರೀಡೆ. ಖೋಖೋ ಆಟವು ಕಬಡ್ಡಿ ಆಟ ಹೆಂಗೆ ಅಪ್ಪಟ ಭಾರತೀಯ ಕ್ರೀಡೆಯಾಗಿದೆಯೋ ಅದೇ ರೀತಿ ಖೋಖೋನು ಕೂಡ ಅಪ್ಪಟ ಭಾರತೀಯ ಗ್ರಾಮೀಣ ಕ್ರೀಡೆಯಾಗಿದೆ. ಇದನ್ನು ಸಹ ಭಾರತ ದೇಶದಲ್ಲಿ ಆವಿಷ್ಕರಿಸಲಾಗಿದೆ. ಇದನ್ನು ಕೂಡ ಏನು ಮಾಡಲಾಗಿದೆ, ಭಾರತ ದೇಶದಲ್ಲಿ ಆವಿಷ್ಕಾರ ಮಾಡಲಾಗಿದೆ. ಇಲ್ಲಿ ವೇಗ, ಚುರುಕುತನ, ಕಷ್ಟ ಸಹಿಷ್ಣುತೆ ಮುಂತಾದ ದೈಹಿಕ ದಾಢ್ಯತೆಗಳನ್ನು ಬಳಸಿ ಆಡುವಂಥ ಈ ಕ್ರೀಡೆಯು ತನ್ನದೇ ಆದ ಕೆಲವೊಂದು ಕೌಶಲ್ಯಗಳನ್ನು ಒಳಗೊಂಡಿದೆ. ಏನು ಮಾಡಲಾಗಿದೆ, ಕಷ್ಟ ಸಹಿಷ್ಣುತೆ ಮುಂತಾದ ದೈಹಿಕ ದಾಢ್ಯತೆಗಳನ್ನು ಬಳಸಿ ಆಡುವ ಈ ಕ್ರೀಡೆಯು ತನ್ನದೇ ಆದಂತಹ ಕೆಲವು ಕೌಶಲ್ಯಗಳನ್ನು ಇದು ಒಳಗೊಂಡಿದೆ. ಖೋಖೋ ಆಟದ ಸ್ಕಿಲ್ಸ್ಗಳು ನೋಡ್ರಿ. ಖೋಖೋ ಆಟದಲ್ಲಿ ಮುಖ್ಯವಾಗಿ 2 ರೀತಿಯ ಸ್ಕಿಲ್ಗಳಿರ್ತವೆ. ಅವಂದರೆ ನೋಡಿದೀವಲ್ಲ ಇವಾಗ, ಬೆನ್ನಟ್ಟುವ ಒಂದು ಸ್ಕಿಲ್ಲು, ಅದಕ್ಕೆ ಚೇಸಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ತಪ್ಪಿಸುವ ಸ್ಕಿಲ್ಗಳು, ಅವಕ್ಕೆ ಡಾಡ್ಜಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಹಾಗಾದರೆ ಚೇಸರ್ ಅಂದರೆ ಏನು ಅಂದರೆ ಬೆನ್ನಟ್ಟುವವನು ಅಂದರೆ ಮುಟ್ಟುವವನಿಗೆ ಏನಂತೀವಿ ಚೇಸರ್ ಅಂತೇಳಿ ಕರಿತೀವಿ. ಇವ ಬೆನ್ನಟ್ಟುವವನು ಏನಾಗಿರ್ತಾನೆ, 8 ಜನ ಕೂತ್ಕೊಂಡಿರ್ತಾರಲ್ಲ, 9ನೇ ಏನು ಕ್ರೀಡಾಪಟು ಬೆನ್ನಟ್ತಾ ಇದ್ದಾನಲ್ಲ ಅವನಿಗೆ ಏನಂತೀವಿ ಆ್ಯಕ್ಟಿವ್ ಚೇಸರ್ ಅಂತೇಳಿ ಕರಿತೀವಿ, ಅಥವಾ ಸಕ್ರಿಯ ಬೆನ್ನಟ್ಟುಗಾರ ಅಂತ ಕೂಡ ನಾವು ಕರಿತೀವಿ. ಹಾಗಾದರೆ ಡಾಡ್ಜರ್ ಅಂದರೆ ಏನು ನೋಡಿರಿ, ಬೆನ್ನಟ್ಟುಗಾರನಿಂದ ತಪ್ಪಿಸಿಕೊಳ್ಳುವಂಥ ಆಟಗಾರನಂತೀವಿ ಡಾಡ್ಜರ್ ಅಂತೇಳಿ ಕರಿತೀವಿ. ಏನು ಬೆನ್ನಡ್ತಾ ಇದ್ದಾರಲ್ಲ 3 ಜನಕ್ಕೆ ಆ 3 ಜನಕ್ಕೆ ಏನಂತೀವಿ ಡಾಡ್ಜರ್ ಅಂತೇಳಿ ಕರಿತೀವಿ. ಈಗ ಬೆನ್ನಟ್ಟುವ ಕೌಶಲ್ಯಗಳು ಅಥವಾ ಚೇಜಿಂಗ್ ಸ್ಕಿಲ್ಸ್, ಚೌಕದಲ್ಲಿ ಕುಳಿತುಕೊಳ್ಳುವಂಥ ವಿಧಾನ ನೋಡ್ರಿ. ಇದಕ್ಕೆ ಏನಂತೀವಿ ಸಮಾನಾಂತರ ತುದಿಗಾಲು ಅಥವಾ ಪ್ಯಾರಲಲ್ ಟೋ ಮೆಥಡ್ ಅಂತೇಳಿ ಕರಿತೀವಿ. ನೋಡಿ ಈ ರೀತಿ ಇದಕ್ಕೆ ಏನಂತೀವಿ ನಾವು ಪ್ಯಾರಲಲ್ ಟೋ ಮೆಥಡ್ ಅಂತೇಳಿ ಕರಿತೀವಿ. ಈ ರೀತಿ ಕುತ್ಕೊಳ್ಬೇಕು, ಇದಕ್ಕೆ ಸಮಾನಾಂತರ ತುದಿಗಾಲು ವಿಧಾನ ಅಂತ ಕೂಡ ನಾವು ಕರಿತೀವಿ. ಈ ವಿಧಾನದಲ್ಲಿ ಕುಳಿತುಕೊಳ್ಳುವಾಗ ದಾಳಿಗಾರನು ತನ್ನ 2 ಪಾದಗಳ ತುದಿಯನ್ನು ನೋಡಿರಿ, ಈ ವಿಧಾನದಲ್ಲಿ ಕುಳಿತುಕೊಳ್ಳುವಾಗ ದಾಳಿಗಾರ ಏನು ಮಾಡ್ತಾರೆ, ತನ್ನ 2 ಪಾದಗಳ ತುದಿಗಳು 2 ಪಾದದ ತುದಿಗಳು ಏನು ಮಾಡ್ತಾರೆ ಅಂತಂದರೆ ಮಧ್ಯಗೆರೆಯ ಒಳಬದಿಗೆ ತಾಗಿರುವಂತೆ ಏನು ಮಾಡ್ತಾರೆ, ಸ್ವಲ್ಪ ಅಗಲವಾಗಿಟ್ಟುಕೊಂಡು ತುದಿಗಾಲುಗಳ ಮೇಲೆ ನೋಡಬೇಕು, ಇಲ್ಲಿ ಕುಳಿಸ್ಕೊಳ್ಬೇಕು. ನೋಡಬೇಕು, ಮಧ್ಯಗೆರೆಯ ಒಳಬದಿಗೆ ತಾಗಿರುವಂತೆ ಸ್ವಲ್ಪ ಅಗಲವಾಗಿ ಇಟ್ಕೊಂಡು ಏನು ಮಾಡಬೇಕು, ತುದಿಗಾಲುಗಳ ಮೇಲೆ ನಾವು ಕುಳಿತುಕೊಳ್ಬೇಕು. ಈ ರೀತಿ ಇದಕ್ಕೆ ಏನಂತೀವಿ, ಈ ರೀತಿ ನಾವು ಕುಳಿತು ನೋಡಿ ಆಟ ಆಡಿದ್ದೀವಲ್ಲ, ಇದು ನಮ್ಗೆ ನೆನಪಿರ್ತೈತಿ. ಆದರೆ ನಾವು ಪ್ರಾಕ್ಟಿಕಲಲ್ಲಿ ಕೊಡಬೇಕಾದ್ರೆ ಈ ರೀತಿ ನಾವು ಬಿಡಿಯಾಗಿ ಹೇಳ್ಕೊಳ್ಬೇಕು. ಚಿತ್ರದಲ್ಲಿ ತೋರಿಸಿರುವಂತೆ 2 ಕೈಗಳನ್ನು ಮಡಚದೆ ಮಧ್ಯಗೆರೆಯ ಹೊರಭಾಗದಲ್ಲಿ ಭುಜಗಳ ಸಮಾನಾಂತರದಲ್ಲಿ ನೆಲದ ಮೇಲೆ ಊರಬೇಕು. ಕೈ ಬೆರಳುಗಳು ಒಳಮುಖವಾಗಿದ್ದು ಇನ್ನುಳಿದಂತಹ 4 ಬೆರಳುಗಳು ಅದರ ವಿರುದ್ಧ ದಿಕ್ಕಿಗೆ ಅಂದರೆ ಹೊರಮುಖವಾಗಿ ಇಟ್ಟು ಇವು ಪರಸ್ಪರ ಕೂಡಿಕೊಂಡಿರುವಂತೆ ಏನು ಮಾಡಬೇಕು, ಇಡಬೇಕು. ದೇಹವು ಸ್ವಲ್ಪ ಏನ್ಬೇಕು ಮುಂದಕ್ಕೆ ಬಾಗಬೇಕು. ದೇಹದ ಭಾರವು 2 ತುದಿಗಾಲು ಮತ್ತು ಕೈಗಳ ಮೇಲೆ ಸಮಾನವಾಗಿ ಚಾಚಿರುವಂತೆ ಕುಳಿತಿರಬೇಕು. ಈ ರೀತಿ ಪ್ಯಾರಲಲ್ ಟೋ ಮೆಥಡು ಕಂಡುಬರ್ತೈತೆ. ಇವಾಗ ಓಟಗಾರನು ಸರಪಾಳಿ ಕೌಶಲ್ಯವನ್ನು ಬಳಸಿ ತಪ್ಪಿಸಿಕೊಳ್ಳುವಾಗ
ದಾಳಿಗಾರನು ಈ ಕೌಶಲ್ಯವನ್ನು ಏನು ಮಾಡ್ತಾನೆ, ಬಳಸ್ತಾನೆ. ಓಟಗಾರನು ಸರಪಳಿ ಸ್ಕಿಲ್ಲನ್ನು ಬಳಸಿ ಆಟ ಆಡ್ತಾನಲ್ಲ, ಆ ಒಂದು ಸ್ಕಿಲ್ಲನ್ನು ಬಳಸಿ ಆಡುವಾಗ ತಪ್ಪಿಸಿಕೊಳ್ಳಲು ಏನಾಗ್ತೈತಿ, ಈ ಒಂದು ವಿಧಾನ ಬಳಸಲಾಗ್ತದೆ. ಬುಲೆಟ್ ವಿಧಾನ, ಎರಡನೇ ಮೆಥಡು ಬುಲೆಟ್ ಮೆಥಡು. ಇಲ್ಲಿ ದಾಳಿಗಾರನು ಚೌಕದಲ್ಲಿ ತನ್ನ ಶಕ್ತಿಯುತ ಕಾಲಿನ ಪಾದವನ್ನು ಮಧ್ಯಗೆರೆಗೆ ತಾಗಿರುವಂತೆ ಏನು ಮಾಡಬೇಕು, ಇನ್ನೊಂದು ಪಾದವನ್ನು ಸ್ವಲ್ಪ ಹಿಂದಕ್ಕೆ ಇಟ್ಟು ತುದಿಗಾಲ ಮೇಲೆ ಏನು ಮಾಡಬೇಕು, ಕುಳಿತಿರಬೇಕು. ಇಲ್ಲಿ ದಾಳಿಗಾರ ಏನು ಮಾಡಬೇಕಂದ್ರೆ ಈ ಒಂದು ಮೆಥಡಲ್ಲಿ ಚೌಕಾಕಾರದಲ್ಲಿ ತನ್ನ ಚೌಕದಲ್ಲಿ ಶಕ್ತಿಯುತ ಕಾಲಿನ ಪಾದವನ್ನು ಏನು ಮಾಡಬೇಕು, ಮಧ್ಯಗೆರೆಗೆ ತಾಗಿರುವಂತೆ ಇನ್ನೊಂದು ಪಾದ ಸ್ವಲ್ಪ ಹಿಂದಕ್ಕೆ ಇಟ್ಟು ಕುಳಿತಿರಬೇಕು. ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಈ ರೀತಿ ಕೂತ್ಕೊಳ್ಬೇಕು. ಇದಕ್ಕೆ ಏನಂತೀವಿ, ಬುಲೆಟ್ ಮೆಥಡ್ ಅಂತೇಳಿ ಕರಿತೀವಿ. ಎರಡೂ ಕೈಗಳ ಸಮಾನಾಂತರ ತುದಿಗಾಲ ವಿಧಾನದಲ್ಲಿರುವಂತೆ ಇರಬೇಕು. ಓಟಗಾರನು ವರ್ತುಲ ಕೌಶಲ್ಯದಲ್ಲಿ ಆಡುವ ಸಂದರ್ಭದಲ್ಲಿ ಇದು ಏನಾಗ್ತೈತಿ, ಉಪಯೋಗ. ಈಗ ಖೋ ಕೊಡುವುದರಲ್ಲಿ ಎರಡು ವಿಧಗಳಿವೆ. ಅವುಗಳೆಂದರೆ ಒಂದು ಪ್ರಾಕ್ಸಿಮಲ್ ವಿಧಾನ, ಡಿಜಿಟಲ್ ವಿಧಾನ. ಕುಳಿತುಕೊಡುವ ವಿಧಾನದಲ್ಲಿ ಎರಡು ನೋಡಿದ್ದೀವಿ, ಒಂದು ಬುಲೆಟ್ ಮೆಥಡು, ಇನ್ನೊಂದು ಬುಲೆಟ್ ಮೆಥಡು, ಇನ್ನೊಂದು ಪ್ಯಾರಲಲ್ ಟೋ ಮೆಥಡ್. ಇವಾಗ ಖೋ ಕೊಡುವುದರಲ್ಲಿ ಪ್ರಾಕ್ಸಿಮಲ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದು ಡಿಜಿಟಲ್ ಮೆಥಡ್ ಅಂತೇಳಿ ಕರಿತೀವಿ. ಹಾಗಾದರೆ ಪ್ರಾಕ್ಸಿಮಲ್ ವಿಧಾನ, ಈ ವಿಧಾನದಲ್ಲಿ ಖೋ ಕೊಡುವಾಗ ಕುಳಿತ ಆಟಗಾರನು ಖೋ ಪಡೆದ ನಂತರ ಬೆನ್ನಟ್ಟುವ ಸಲುವಾಗಿ ಯಾವ ಬದಿಗೆ ಚಲಿಸಬೇಕಾಗಿರುತ್ತದೆಯೋ ಆ ಬದಿಯ ಕಾಲಿನಿಂದ ಮೊದಲೇ ನೋಡಬೇಕು, ಸಣ್ಣ ಹೆಜ್ಜೆಯನ್ನು ಇಡಬೇಕು. ಈ ಪಾದವನ್ನು ಮಧ್ಯಗೆರೆಗೆ ಓರೆಯಾಗುವಂತೆ ಇರಬೇಕು. ಎರಡನೇ ಹೆಜ್ಜೆಯು ದೊಡ್ಡದಾಗಿದ್ದು ಪಾದವು ಮಧ್ಯಗೆರೆಗೆ ನೆರಗೂ ಸಮಾನಾಂತರವಾಗಿರುವಂತೆ ಇಡಬೇಕು. ಮೂರನೇ ಹೆಜ್ಜೆಯನ್ನು ಕುಳಿತ ಆಟಗಾರನ ಚೌಕದಲ್ಲಿ ಹಿಂದೆ ಇಡುತ್ತಾ, ಮೂರನೇ ಹೆಜ್ಜೆಯನ್ನು ಹೆಂಗಿಡಬೇಕಂದ್ರೆ, ಮೂರನೇ ಹೆಜ್ಜೆಯನ್ನು ಕುಳಿತ ಆಟಗಾರನ ಚೌಕದ ಹಿಂದೆ ಇಡುತ್ತಾ ದೇಹವನ್ನು ಮುಂದೆ ಬಾಗಿಸಿ ಸಮೀಪದ ಕೈಯನ್ನು ಮುಂದೆ ಚಾಚಿ ಕುಳಿತ ಆಟಗಾರನ ಬೆನ್ನು ಮುಟ್ಟಿ ಸ್ಪಷ್ಟವಾಗಿ ಏನಿಡಬೇಕು, ಖೋ ಅಂಥೇಳಿ ಹೇಳಬೇಕು. ಇಲ್ಲಿ ಕಿರಿಯ ಮತ್ತು ಕುಳ್ಳ ಆಟಗಾರರು ಚೇಜಿಂಗ್ ಮಾಡುವಾಗ ಈ ವಿಧಾನವನ್ನು ಬಳಸ್ಕೊಳ್ಳುವುದು ಸೂಕ್ತ ಆಗಿರ್ತೈತಿ. ಡಾರ್ಜರ್ನ ಸರಪಳಿ ಓಟ ಓಡುವ ಸಂದರ್ಭದಲ್ಲಿ ಕೂಡ ಈ ಒಂದು ವಿಧಾನ ಏನಾಗ್ತೈತಿ, ಉಪಯೋಗ ಆಗ್ತೈತಿ. ಯಾವುದು, ಪ್ರಾಕ್ಸಿಮಲ್ ಮೆಥಡ್. ಈಗ ಡಿಜಿಟಲ್ ಮೆಥಡ್ ನೋಡಿದ್ದು, ಡಿಜಿಟಲ್ ಮೆಥಡ್ ಖೋ ಕೊಡುವುದು, ಇದು ಡಿಜಿಟಲ್ ಮೆಥಡ್. ಇಲ್ಲಿ ನೋಡಿರಿ ಪ್ಯಾರಲಲ್ ಮೆಥಡ್ ಈ ರೀತಿ ಇರ್ತೈತಿ. ಇದು ಯಾವುದಪ್ಪ ಅಂದರೆ ಇದು ಪ್ಯಾರಲಲ್ ಮೆಥಡ್, ಪ್ರಾಕ್ಸಿಮಲ್ ಮೆಥಡ್. ಪ್ಯಾರಲಲ್ ಅದು ಕೂತ್ಕೊಳ್ಳುವಂಥ ವಿಧಾನ ಅದು. ಇವಾಗ ನೋಡ್ರಿ, ಈಗ ಅಡ್ಡಗೆರೆಯ ಕವರ್ ಮಾಡುವುದು. ಪ್ರಾಕ್ಸಿಮಲ್ ಮೆಥಡ್ ಐತಿ, ಡಿಜಿಟಲ್ ಮೆಥಡ್ ಹೇಳ್ಬೇಕು ನೋಡ್ರಿ. ಈ ವಿಧಾನದಲ್ಲಿ ದಾಳಿಗಾರ ಖೋ ಪಡೆದ ನಂತರ ಅವನು ಬಲ ಬದಿಗೆ ಖೋ ಕೊಡಬೇಕಾಗುತ್ತದೆ. ಅದರ ವಿರುದ್ಧ ಬದಿಗೆ ಇರುವಂತಹ ಕಾಲನ್ನು ಮೊದಲನೇ ಹೆಜ್ಜೆಯನ್ನು ಇಡಬೇಕು. ಎರಡನೇ ಹೆಜ್ಜೆಯನ್ನು ಕುಳಿತ ದಾಳಿಗಾರನ ಚೌಕದ ಸಮೀಪ ಇಡುತ್ತಾ ದೇಹವನ್ನು ಮುಂದೆ ಬಾಗಿಸಿ ಸಮೀಪದ ಕೈಯನ್ನು ಮುಂದೆ ಚಾಚಿ ಏನು ಮಾಡಬೇಕು, ಬೆನ್ನು ತಟ್ಟಿ ಸ್ಪಷ್ಟವಾಗಿ ಖೋ ಅಂತೇಳಿ ಹೇಳಬೇಕು. ಯಾಕಂದರೆ ಅವರಿಗೆ ಕೇಳಿಸ್ಬೇಕು. ಹೀಗೆ ಖೋ ಕೊಡುವಾಗ ದೇಹದ ಸಮತೋಲನ ನೋಡಬೇಕಲ್ಲಿ, ಕಾಯ್ಕೊಳ್ಬೇಕು, ಬ್ಯಾಲೆನ್ಸಿಂಗ್ ಆಗಿರಬೇಕಲ್ಲಿ. ಈ ವಿಧಾನದಲ್ಲಿ ಮೊದಲನೇ ಹೆಜ್ಜೆಯ ಅಂತರವು ಕಡಿಮೆ ಇದ್ದು ವೇಗವಾಗಿ ಮುಂದಕ್ಕೆ ಹೋಗೋದು ಅನುಕೂಲ ಆಗ್ತೈತಿ. ಈ ಕೌಶಲ್ಯ ಹಿರಿಯ ಆಟಗಾರರಿಗೆ ಹೆಚ್ಚು ಅನುಕೂಲವಾಗಿರ್ತೈತಿ. ಡಿಜಿಟಲ್ ವಿಧಾನದಲ್ಲಿ ಖೋ ಕೊಡುವುದರಿಂದ ಆಟದ ವೇಗವನ್ನು ಕೂಡ ಹೆಚ್ಚಿಸಲಿಕ್ಕೆ ಏನಾಗ್ತೈತಿ, ಅನುಕೂಲ ಆಗ್ತದೆ. ಅಡ್ಡಗೆರೆಯಲ್ಲಿ ಕವರ್ ಮಾಡುವುದು ಅಂದರೆ ಕ್ರಾಸ್ ಲೈನ್ ಕವರಿಂಗ್ ಹೆಂಗೆ ಮಾಡಬೇಕಂತ ನೋಡ್ರಿ. ಓಟಗಾರನು ವರ್ತುಲ ಕೌಶಲ್ಯ ಬಳಸುವಾಗ ಇಲ್ಲವೇ ಮಧ್ಯಗೆರೆಯಿಂದ ದೂರವಿದ್ದಾಗ ಆ್ಯಕ್ಟಿವ್ ಚೇಜರನ್ನು ಈ ಒಂದು ಕೌಶಲ್ಯವನ್ನು ಬಳಸ್ತಾನೆ. ಅಂದರೆ ಕ್ರಾಸ್ ಲೈನ್ ಕವರ್ ಮಾಡುವಾಗ ಏನು ಮಾಡ್ತಾನೆ ಅಂದರೆ ಓಟಗಾರನು ವರ್ತುಲ ಅಂದರೆ ರೌಂಡ್ ಥರ ವರ್ತುಲ ಕೌಶಲ್ಯವನ್ನು ಬಳಸುವಾಗ ಇಲ್ಲವೇ ಮಧ್ಯಗೆರೆಯಿಂದ ದೂರವಿದ್ದಾಗ ಆ್ಯಕ್ಟಿವ್ ಚೇಜರ್ ಏನಿರ್ತಾನೆ ಈ ಒಂದು ಕೌಶಲ್ಯವನ್ನು ಬಳಸ್ತಾನೆ. ಇಲ್ಲಿ ನೋಡಿ, ದ್ವಿಪಾದ ವಿಧಾನದಲ್ಲಿ ಅಡ್ಡಗೆರೆಯಲ್ಲಿ ಕವರ್ ಮಾಡುವಾಗ ಚೇಜರನು ಖೋ ಪಡೆದ ನಂತರ ತನ್ನ ಮುಂದಿರುವ ಅಡ್ಡಗೆರೆಯಲ್ಲಿ ಹೆಜ್ಜೆ ಇಡುತ್ತಾ ಸ್ವಲ್ಪ ಮುಂದಕ್ಕೆ ಬಾಗಿ ಎರಡು ಕೈಗಳನ್ನು ಭುಜದ ಸಮಾಂತರದಲ್ಲಿ
ಮುಂದಕ್ಕೆ ಚಲಿಸೋಣ. ದ್ವಿಪಾದ ವಿಧಾನದಲ್ಲಿ ಅಡ್ಡಗೆರೆ ಏನು ಕವರ್ ಮಾಡ್ತಾ ಇರ್ತಾರಲ್ಲ ಅವಾಗ ಚೇಜರ್ ಏನು ಮಾಡ್ತಾರೆ, ಖೋ ಪಡೆಯದ ನಂತರ ಏನು ಕೋಟಿ ಮೇಲೆ ಅವನು ತನ್ನ ಮುಂದಿರುವ ಅಡ್ಡಗೆರೆಯಲ್ಲಿ ಏನು ಮಾಡ್ತಾನೆ, ಹೆಜ್ಜೆ ಇಡುತ್ತಾ ಸ್ವಲ್ಪ ಮುಂದಕ್ಕೆ ಬಾಗಿ ಎರಡು ಕೈಗಳನ್ನು ಭುಜದ ಸಮಾನಾಂತರವಾಗಿ ಮುಂದಕ್ಕೆ ಚಲಿಸ್ತಾನೆ. ಇಲ್ಲಿ ನೋಡಿ ಈ ಥರ ಮಾಡ್ತಿದ್ದಾನಲ್ಲ, ಇದೇ ದ್ವಿಪಾದ ವಿಧಾನ. ಈಗ ಚತುಷ್ಪಾದ ವಿಧಾನ. ಈ ವಿಧಾನದಲ್ಲಿ ಲೈನ್ ಕವರ್ ಮಾಡುವಾಗ ದಾಳಿಗಾರನು ಓಟಗಾರನನ್ನು ನೋಡುತ್ತಾ, ಈ ವಿಧಾನದಲ್ಲಿ ಲೈನ್ ಕವರ್ ಮಾಡುವಾಗ ದಾಳಿಗಾರ ಏನು ಮಾಡ್ತಾನಂದರೆ ಓಟಗಾರನನ್ನು ನೋಡುವವರನ್ನು ನೋಡ್ಕೊಳ್ತಾ ಅಡ್ಡಗೇರಿಯಲ್ಲಿಯೇ ಕೈಗಳನ್ನು ಭೂಮಿಯ ಮೇಲೆ ಊರುತ್ತಾ, ಇಲ್ಲಿ ಊರ್ತಾ ಇದ್ದಾರಲ್ಲ ಈ ರೀತಿ ಊರುತ್ತಾ ಹೆಜ್ಜೆಗಳನ್ನು ಒಂದರ ನಂತರ ಒಂದನ್ನು ಇಡುತ್ತಾ ಮುಂದೆ ಚಲಿಸ್ತಾನೆ. ಅಂದರೆ ಮಂಗಗಳು ಚಲಿಸುವ ಹಾಗೆ ಚಲಿಸ್ತಾನೆ. ಮಂಗ ಚಲಿಸ್ತಾವಲ್ಲ ಆ ರೀತಿ ಚಲಿಸ್ತಕ್ಕೆ ಅಂತೀವಿ ಚತುಷ್ಪಾದ ವಿಧಾನ. ಅದೆರಡು ಕೈಗಳು ಇರುತ್ತೆ, ಎರಡು ಕಾಲುಗಳನ್ನು ಇರುತ್ತೆ, ನೆಲಕ್ಕೆ ಊರ್ಕೊಂಡು ಹೋಗೋದು. ಓಟಗಾರನು ಉಪಾಯ ಮಾಡಿ ನುಣುಚಿಕೊಳ್ಳಲು ಪ್ರಯತ್ನಿಸುವಾಗ ಇಲ್ಲವೇ ಆ್ಯಕ್ಟಿವ್ ಚೇಜರ್ನು ಭುಜದ ರೇಖೆಯನ್ನು ತಪ್ಪಿಸಲು ಪ್ರಯತ್ನಿಸುವಾಗ ಆ್ಯಕ್ಟಿವ್ ಚೇಜರನು ಇವೆಲ್ಲವುಗಳನ್ನು ನಿಷ್ಫಲಗೊಳಿಸಲು ಈ ಒಂದು ಕೌಶಲ್ಯವನ್ನು ಬಳಸ್ತಾನೆ. ಇವಾಗ ಕಂಬವನ್ನು ಸುತ್ತುವುದು. ಕಂಬವನ್ನು ಯಾವ ರೀತಿ ಸುತ್ತಬೇಕು ನೋಡ್ರಿ. ಕಂಬ ಸುತ್ತುವುದು ಚೇಜಿಂಗ್ ಕೌಶಲ್ಯಗಳಲ್ಲಿ ಅತಿ ಮಹತ್ವದಾಗಿದೆ. ಚಲನೆಯ ವೇಗವನ್ನು ಹೆಚ್ಚಿಸಲು ಹಾಗೂ ಚಲನೆಯ ದಿಕ್ಕನ್ನು ಬದಲಾವಣೆಗೆ ಕಂಬವು ಇಲ್ಲಿ ಸಹಾಯಕವಾಗ್ತೈತೆ. ಕಂಬ ಸುತ್ತುವುದು ಚೇಜಿಂಗ್ ಕೌಶಲ್ಯಗಳಲ್ಲಿ ಒಂದು. ಇಲ್ಲಿ ಚಲನೆಯ ವೇಗವನ್ನು ಹೆಚ್ಚಿಸಲು ಹಾಗೂ ಚಲನೆಯ ದಿಕ್ಕನ್ನು ಬದಲಾವಣೆಗೆ ಏನು ಮಾಡ್ತೈತಿ, ಈ ಕಂಬ ಸುತ್ತುವುದು ನಮಗೆ ಅವಶ್ಯಕ ಆಗ್ತದೆ. ಈ ಕಂಬ ಸುತ್ತುವುದರಲ್ಲಿ ನಾವು ಎರಡು ವಿಧಾನಗಳು ನೋಡ್ತೀವಿ. ಒಂದು ಪ್ರಾಕ್ಸಿಮಲ್ ವಿಧಾನದಲ್ಲಿ ಕಂಬ ಸುತ್ತುವುದು, ಇನ್ನೊಂದು ಡಿಜಿಟಲ್ ವಿಧಾನದಲ್ಲಿ ಕಂಬ ಸುತ್ತುವುದು. ಈ ಪ್ರಾಕ್ಸಿಮಲ್ ವಿಧಾನದಲ್ಲಿ ಕಂಬವನ್ನು ಸುತ್ತುವುದು ಹೇಗೆ ನೋಡಿರಿ. ಈ ವಿಧಾನದಲ್ಲಿ 3 ಹೆಜ್ಜೆಗಳಲ್ಲಿ ಕಂಬ ಸುತ್ತುವುದು. ಈ ವಿಧಾನದಲ್ಲಿ ಚೇಜರ್ನು ಕಂಬದ ಕಡೆಗೆ ಇರುವ ಹೆಜ್ಜೆಯನ್ನು ಮೊದಲು ಇಟ್ಟು ಎರಡನೇ ಹೆಜ್ಜೆಯನ್ನು ಸ್ವಲ್ಪ ಏನು ಮಾಡ್ತಾನೆ, ಹೆಚ್ಚು ಅಂತರದಲ್ಲಿ ಇಡುತ್ತಾ ಜಿಗಿದು ಎರಡೂ ಕೈಗಳಿಂದ ಕಂಬವನ್ನು ಗಟ್ಟಿಯಾಗಿ ಹಿಡಿದು ಮೂರನೇ ಹೆಜ್ಜೆಯನ್ನು ಕಂಬದ ಹೊರಭಾಗದಲ್ಲಿ ಅಥವಾ ಮುಕ್ತ ವಲಯದಲ್ಲಿಟ್ಟು ತುದಿಗಾಲ ಮೇಲೆ ತಿರುಗಬೇಕು. ಇನ್ನೆರಡು ಹೆಜ್ಜೆಗಳಿಂದ ವಿರುದ್ಧ ದಿಕ್ಕಿನಲ್ಲಿ ಮುಂದೆ ಸಾಗಬೇಕು. ಇದಕ್ಕೆ ಏನಂತೀವಿ, ಪ್ರಾಕ್ಸಿಮಲ್ ವಿಧಾನ ಅಂಥೇಳಿ ಕರಿತೀವಿ. ಈಗ ಡಿಜಿಟಲ್ ವಿಧಾನದಲ್ಲಿ ಕಂಬವನ್ನು ಸುತ್ತುವುದು. ಇಲ್ಲಿ 2 ಹೆಜ್ಜೆಗಳಲ್ಲಿ ಅಂತೀವಿ. ಡಿಜಿಟಲ್ ವಿಧಾನದಲ್ಲಿ ಕಂಬವನ್ನು ಸುತ್ತೀವಿ. ಈ ವಿಧಾನದಲ್ಲಿ ಕಂಬದ ಸಮೀಪದಲ್ಲಿನ ಚೌಕದಲ್ಲಿ ಕುಳಿತಿರುವ ಚೇಜರ್ನು ತನಗೆ ಖೋ ದೊರಕಿದ ನಂತರ ಏನು ಮಾಡ್ತಾನಂದರೆ ಕಂಬದ ವಿರುದ್ಧ ದಿಕ್ಕಿಗೆ ಇರುವ ಹೆಜ್ಜೆಯನ್ನು ಮೊದಲು ಇಡುತ್ತಾ ಜಿಗಿದು ಅದೇ ಸಮಯಕ್ಕೆ ಎರಡೂ ಕೈಗಳಿಂದ ಕಂಬವನ್ನು ಹಿಡಿದು ಇನ್ನೊಂದು ಹೆಜ್ಜೆಯನ್ನು ಕಂಬದ ಹೊರಗಡೆ ಅಥವಾ ಮುಕ್ತ ವಲಯದಲ್ಲಿ ತುದಿಗಾಲ ಮೇಲೆ ಊರಿ ತಿರುಗ್ತಾನೆ. ಇದಕ್ಕೆ ಹೇಳ್ತೀವಿ ಡಿಜಿಟಲ್ ವಿಧಾನದಲ್ಲಿ ಕಂಬ ಸುತ್ತುವುದು ಅಂಥೇಳಿ ಕರಿತೀವಿ. ಹೀಗೆ ಕಂಬ ಸುತ್ತುವಾಗ ಕೈಗಳನ್ನು ಮುಂದೆ ಚಾಚಿ ಎರಡೂ ಕೈಗಳಿಂದ ಕಂಬವನ್ನು ಇಲ್ಲಿ ಹಿಡಿಬೇಕು. 2 ಅಂಗೈಗಳು ಕಂಬಕ್ಕೆ ಹತ್ತಿಕೊಂಡಿದ್ದು ಕೈಗಳು ಒಂದರ ಮೇಲೊಂದು ಬೀಳದಂತೆ ನೋಡ್ಕೊಳ್ಬೇಕು. ಈಗ ಬೈಕೋ ಕೊಡುವುದು. ಇದು ದಾಳಿಗಾರನ ಕೌಶಲ್ಯವಾಗಿದೆ. ಯಾರು ದಾಳಿ ಮಾಡ್ತಿದ್ದಾರೆ ಅವ್ರ ಕೌಶಲ್ಯ ಆಗಿರ್ತದೆ. ಇದು ಆ್ಯಕ್ಟಿವ್ ಚೇಜರ್ನು ಓಟಗಾರನನ್ನು ಬೆನ್ನಟ್ಟುವಾಗ ಒಬ್ಬರಿಂದ ಒಬ್ಬರಿಗೆ ಅನುಕ್ರಮವಾಗಿ ಖೋ ಕೊಡುತ್ತಾ ವೇಗವಾಗಿ ಮುನ್ನುಗ್ಗುವನು. ಚಿತ್ರದಲ್ಲಿ ತೋರಿಸಿರುವಂತೆ ಸರಪಳಿ ಆಕಾರದಲ್ಲಿ ಖೋ ಕೊಡುತ್ತಾ ಸಾಕ್ತಾನೆ. ಇಂತಹ ಸಂದರ್ಭದಲ್ಲಿ ಪ್ರಾಕ್ಸಿಮಲ್ ಅಥವಾ ಡಿಜಿಟಲ್ ಖೋ ಕೊಡುವ ವಿಧಾನವನ್ನು ಇಲ್ಲಿ ಬಳಸ್ತೀವಿ. ಚಿತ್ರದಲ್ಲಿ ತೋರಿಸಿದಂತೆ ಆ್ಯಕ್ಟಿವ್ ಚೇಜರ್ನು ಕಂಬದಿಂದ 1ನೇ ಚೌಕದಲ್ಲಿ ಕುಳಿತವನ ಹಿಂಬದಿಯನ್ನು ಮುಟ್ಟಿ ಖೋ ಕೊಡುವನು. ಖೋ ಪಡೆದವನು ಮತ್ತೆ ತನ್ನ ಎಡದಿಕ್ಕಿಗೆ ಮುನ್ನುಗ್ಗಿ ಖೋ ಕೊಡುವನು. 2ನೇ ಖೋ ಪಡೆದವನು ತನ್ನ ಬಲ ದಿಕ್ಕಿಗೆ ಮುನ್ನುಗ್ಗಿ ಖೋ ಕೊಡುತ್ತಾನೆ. ಹೀಗೆ ಕಂಬದವರೆಗೆ ನಿರಂತರವಾಗಿ ಏನು ಮಾಡ್ತಾರೆ, ಒಬ್ಬರಿಂದ ಒಬ್ಬರಿಗೆ ಏನು ಮಾಡ್ತಾರೆ, ವೇಗವಾಗಿ ಖೋ ಕೊಡ್ತಾ ಹೋಗ್ತಾರೆ. ಇದಕ್ಕೆ ನಾವು ಬೈಕ್ ಖೋ ಅಂತೇಳಿ ಕರಿತೀವಿ. ಈ ರೀತಿ ಇಲ್ಲಿ ನಾವು ಇಲ್ಲಿ ಕೊಡ್ತಾನೆ, ಇಲ್ಲಿ ಕೊಡ್ತಾನೆ, ಇಲ್ಲಿ ಕೊಡ್ತಾನೆ, ಇಲ್ಲಿ ಕೊಡ್ತೀನಿ, ಇಲ್ಲಿ ನೋಡಿರಿ ಹಿಂಗೆ ಇಲ್ಲಿ ಈ ಥರ ಹಾಕಿದ್ದಾರೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಯಾವುದೇ ಒಂದು ಬಾಕ್ಸು ಮಿಕ್ಸ್ ಮಾಡಿದ್ರೆ ಚೌಕದ ಚೌಕ ಏನಂತೀರಿ ಕೊಡ್ತೀವಿ. ಇದಕ್ಕೆ ಏನಂತೀವಿ ನಾವು ಬೈಕ್ ಖೋ ಅಂತೇಳಿ ಕರಿತೀವಿ. ಓಟಗಾರನು ಒಂಟಿ ಸರಪಳಿಯಲ್ಲಿ ತಪ್ಪಿಸಿಕೊಳ್ಳುವಾಗ ಈ ಕೌಶಲ್ಯವನ್ನು ಉಪಯೋಗಿಸಬೇಕು. ಓಡುವಂತಹ ಓಟಗಾರ ಏನು ಮಾಡ್ತಾನೆ, ಒಂಟಿ ಸರಪಳಿಯಲ್ಲಿ ಆಡ್ತಾ ಇದ್ದಾನೆ ಅಂದರೆ ಅವಾಗ ಈ ಒಂದು ಬೈಕೋ ನಾವಲ್ಲಿ ಬಳಸಬೇಕು. ಇವಾಗ ಡಾಡ್ಜಿಂಗ್ ಸ್ಕಿಲ್ಸ್. ಕಂಬ ಮತ್ತು ಮೊದಲನೇ ಚೌಕದ ನಡುವೆ
ಪ್ರವೇಶಿಸುವುದು. ಆಟದ ಸನ್ನಿವೇಶದಲ್ಲಿ ಓಟಗಾರನು ಕೊನೆ ಚೌಕವನ್ನು ದಾಟಿ ಕಂಬವನ್ನು ಸುತ್ತಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಕಂಬ ಮತ್ತು ಮೊದಲನೇ ಚೌಕದ ನಡುವೆ ಮಾಡ್ತಾನೆ. ಸಕ್ರಿಯ ಬೆನ್ನಟ್ಟುಗಾರನು ಕಂಬದೆಡೆಗೆ ಬೆನ್ನಟ್ಟಿ ಬಂದು ಕಂಬವನ್ನು ಸುತ್ತಿ ಮುಟ್ಟುವುದನ್ನು ತಪ್ಪಿಸಿಕೊಳ್ಳುವ ಈ ಕೌಶಲ್ಯವನ್ನು ಇಲ್ಲಿ ಬಳಸ್ತೀವಿ. ಈಗ ಸರಪಳಿ ಆಟ. ಇದು ಸಕ್ರಿಯ ಓಟಗಾರನ ಕೌಶಲ್ಯವಾಗಿದೆ. ಆ್ಯಕ್ಟಿವ್ ರನ್ನರ್ ಅಂತ ಕರಿತೀವಿ. ಇಲ್ಲಿ ಓಟಗಾರನು ಮಧ್ಯಗೆರೆಗೆ ಅತೀ ಸಮೀಪದಲ್ಲಿ ಕಂಬದಿಂದ ಕಂಬಕ್ಕೆ ಚೌಕದಲ್ಲಿ ಕುಳಿತಂತಹ ಆಟಗಾರ ಬೆನ್ನ ಹಿಂದಿನಿಂದ ತಿರುಗುತ್ತಾ ಚಲಿಸುವಂಥ ಕೌಶಲ್ಯಕ್ಕೆ ಸರಪಳಿ ಆಟ ಕೌಶಲ್ಯ ಅಂಥೇಳಿ ಕರಿತೀವಿ. ಇಲ್ಲಿ ಒಂಟಿ ಸರಪಳಿ ನೋಡಿ, ಸರಪಳಿಯಲ್ಲಿ ಒಂಟಿ ಸರಪಳಿ ಹೆಂಗೆ ಮಾಡ್ಬೇಕಂತೇಳಿ ಇದಕ್ಕೆ ಸಿಂಗಲ್ ಚೈನ್ ಅಂತೇಳಿ ಕರಿತೀವಿ. ಇದು ಓಟಗಾರನು ಡಾಡ್ಜರ್ ಅಂದರೆ ತಪ್ಪಿಸಿಕೊಳ್ಳುವಂಥ ಕೌಶಲ್ಯಗಳ ಒಂದು ತಳಹದಿಯಾಗಿರ್ತೈತಿ. ಇದು ಆಟದ ಸಂದರ್ಭದಲ್ಲಿ ಇನ್ನುಳಿದ ಕೌಶಲ್ಯಗಳ ಜೊತೆಗೆ ಸಂದರ್ಭಕ್ಕನುಗುಣವಾಗಿ ಈ ಒಂದು ಒಂಟಿ ಸರಪಳಿಯನ್ನು ಬಳಸ್ತೀವಿ. ಸಬ್ ಜೂನಿಯರ್ ಆಟಗಾರರಿಗೆ ಇದು ಹೆಚ್ಚು ಏನಾಗಿರ್ತೈತೆ, ಇದು ಉಪಯುಕ್ತ ಆಗ್ತೈತೆ. ಇದಕ್ಕೇನಂತೀವಿ ನೋಡಿರಿ, ಒಂಟಿ ಸರಪಳಿ ಅಂಥೇಳಿ ಕರಿತೀವಿ. ಈ ರೀತಿ ಒಂಟಿ ಸರಪಳಿಯಲ್ಲಿ ಆಡೋದು. ಓಟಗಾರನು ಮೊದಲನೇ ಚೌಕದ ಚೇಜರ್ನ ಹಿಂಬದಿಯಿಂದ ಓಟವನ್ನು ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಆಟಗಾರನು ಹಿಂಬದಿಯಿಂದ ತಿರುಗಿ ಮಧ್ಯಗೆರೆಯನ್ನು ದಾಟುತ್ತಾ ಇನ್ನೊಂದು ಕಂಬದವರೆಗೆ ಹೋಗ್ತಾನೆ. ಮತ್ತೆ ಕಂಬ ತಿರುಗಿ ನಂತರ ಕಂಬ ಮತ್ತು 8ನೇ ಚೌಕದಲ್ಲಿ ಕುಳಿತ ಆಟಗಾರರ ನಡುವೆ ಏನಿರ್ತದೆ, ಮಧ್ಯಗೆರೆಯನ್ನು ದಾಟಿ ಒಬ್ಬರ ನಂತರ ಒಬ್ಬರು ಬೆನ್ನ ಹಿಂದಿನಿಂದ ಜಿಗ್ಜಾಗ್ ರೀತಿಯಲ್ಲಿ ಓಡ್ತಾನೆ. ಅದಕ್ಕೆ ಏನಂತೀವಿ ನಾವು ಒಂಟಿ ಸರಪಳಿ ಅಂತೇಳಿ ಕರಿತೀವಿ. ಹೀಗೆ ಓಡುವಾಗ ಆ್ಯಕ್ಟಿವ್ ಚೇಜರ್ ಏನಿರ್ತಾನೆ ಅಂದರೆ ಚೇಜರಿಂದ ಸರಿಯಾದ ಅಂತರವನ್ನು ಕೈಗೊಳ್ಳಬೇಕು. ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸುವಾಗ ಹಿಂದಿನ ಚೇಜರ್ನಿಗೆ ಕೊಡುವುದನ್ನು ಗಮನಿಸ್ತಾ ಅಲ್ಲಿ ನಿಲ್ಲಬೇಕು, ಮುಂದೆ ಸಾಗಬೇಕು. ಹೀಗೆ ಓಡುವಾಗ ದೇಹದ ಸ್ವಲ್ಪ ಭಾಗವು ಮುಂದೆ ಆಗಿರಬೇಕು. ಚೇಜಿಂಗ್ ತಂಡವು ನಿಧಾನಗತಿಯಲ್ಲಿದ್ದರೆ ಈ ಕೌಶಲ್ಯ ಬಳಸೋದಿಲ್ಲ ಏನಾಗುತ್ತೆ, ಸೂಕ್ತ ಆಗಿರ್ತೈತೆ. 3-6 ಅಪ್ ಸರಪಳಿ ವಿಧಾನ. ಇದು ಓಟಗಾರನು ಬಳಸುವ ಅತಿ ಮಹತ್ವದ ಕೌಶಲ್ಯವಾಗಿದೆ. ಇದು ಸತತ ಓಟವನ್ನು ಒಳಗೊಂಡಿದೆ. ಇದು ಹೆಚ್ಚಿನ ಸ್ಥಿರತೆಯನ್ನು ಹೊಂದಿದ್ದು ಸುರಕ್ಷಿತ ಮತ್ತು ತಕ್ಷಣ ದಣಿವಾಗದ ಒಂದು ಕೌಶಲ್ಯ 3-6 ಅಪ್ ಸರಪಳಿಯಾಗಿರ್ತೈತಿ. ಇದು ಓಟಗಾರನ ಸುರಕ್ಷಿತ ಅಂತರ ಕಾಯ್ದುಕೊಂಡು ಮಾರ್ಗದ ಉದ್ದಕ್ಕೂ ಓಡುವುದಕ್ಕೆ ಏನಾಗ್ತದೆ, ಇದು ಶಕ್ತವಾಗಿರ್ತೈತಿ. ಹಾಗೂ ಬೆನ್ನಟ್ಟುವವರ ಚಲನವಲನಗಳನ್ನು ಗಮನಿಸಲು ಕೂಡ ಈ 3-6 ಅಪ್ ಸರಪಳಿ ಏನಾಗ್ತೈತಿ, ಸಹಾಯ ಮಾಡ್ತೈತೆ. ಚಿತ್ರದಲ್ಲಿ ತೋರಿಸಿದಂತೆ ಓಟಗಾರನು ಒಂದು ಕಂಬದಿಂದ ಇನ್ನೊಂದು ಕಂಬದೆಡೆಗೆ ಮಧ್ಯಗೆರೆಯ ಪಕ್ಕದಲ್ಲಿಯೇ ಓಡುತ್ತಾ ಮೊದಲು 3 ಮತ್ತು 4ನೇ ಚೌಕಗಳ ನಡುವೆ ಪ್ರವೇಶಿಸ್ತಾನೆ ಮತ್ತು ಆ್ಯಕ್ಟಿವ್ ಚೇಜರ್ನನ್ನು 3ನೇ ಚೌಕದಲ್ಲಿಯ ಚೇಜರನಿಗೆ ಕೊಡುವಂತೆ ಪ್ರಚೋದಿಸಿ ನೇರವಾಗಿ ಚಲಿಸ್ತಾನೆ. ನಂತರ 6ನೇ ಮತ್ತು 7ನೇ ಚೌಕಗಳ ನಡುವೆ ಪ್ರವೇಶಿಸಿ ನೋಡುತ್ತಾ ಮುಂದೆ ಸಾಗುವ ನಿರ್ಧಾರ ಏನಂತ ತೆಗೆದುಕೊಳ್ತಾನೆ. ಇಲ್ಲಿ ಓಟಗಾರನನ್ನು ಬೆನ್ನಟ್ಟುವವರು ಅಥವಾ ಚೇಜರ್ಸ್ ಕೊಡುವುದರ ಆಧಾರದ ಮೇಲೆ ಏನು ಮಾಡ್ತೈತೆ, ನಿರ್ಣಯವನ್ನು ಇಲ್ಲಿ ತೆಗೆದುಕೊಳ್ಬೋದು. ಇದಕ್ಕೇನಂತೀವಿ 3-6 ಅಪ್ ಸರಪಳಿ ಅಂಥೇಳಿ ಕರಿತೀವಿ. ಇಲ್ಲಿ ನೋಡಿರಿ, 6ನೇ ಚೌಕದಿಂದ ಚೇಜರ್ನು ನೇರವಾಗಿ ಬಂದರೆ ಕಂಬದರಿಗೆ ಸಾಗದೆ 8ನೇ ಚೌಕ ಹಾಗೂ 8ನೇ ಚೌಕ ಮತ್ತು ಕಂಬದ ನಡುವೆ ಏನು ಮಾಡ್ತೈತಿ, ಇಲ್ಲಿ ಪ್ರವೇಶಿಸಿ ಮಾಡಿ ಮುಂದುವರಿಯುವನು. 6ನೇ ಚೌಕದ ಚೇಜರ್ ಏನು ಮಾಡ್ತಾನೆ, 7ನೇ ಚೌಕದ ಚೇಜರ್ನ ಕೊಟ್ಟರೆ ಓಟಗಾರನು ಕಂಬಕ್ಕೆ ಹೋಗಿ ಸ್ಥಿರತೆಯನ್ನು ಪಡಿತಾನೆ. ಹೀಗೆ 7ನೇ ಚೌಕದ ಚೇಜರನ್ನು ನೇರವಾಗಿ ಬಂದರೆ ಕಂಬವನ್ನು ನೂಕಿ ಅದೇ ಬದಿಯಲ್ಲಿಯೇ ತಿರುಗಿ ಓಡ್ತಾನೆ. 7ನೇ ಚೌಕದ ಚೇಜರನ್ನು 8ನೇ ಚೌಕದ ಚೇಜರ್ನಿಗೆ ಕೊಟ್ಟರೆ ಅವನು ಚಲನಗಳನ್ನು ಅನುಸರಿಸಿ ಕಂಬವನ್ನು ಸುತ್ತಿ ಮತ್ತೊಂದು ಬದಿಯಲ್ಲಿ ಅಂದರೆ ವಿರುದ್ಧ ಬದಿಯಲ್ಲಿ ಪ್ರವೇಶಿಸಿ ಇನ್ನೊಂದು ಕಂಬದಡೆಗೆ ಸಾಕ್ತಾನೆ. 3-6 ಅಪ್ ಸರಪಳಿಯಲ್ಲಿ ಓಡುವಾಗ ಓಟಗಾರನು ಮಧ್ಯಗೆರೆಯನ್ನು ದಾಟುವಾಗ ಚೇಜರ್ನ ಹಿಂಬದಿಯಿಂದಲೇ ದಾಟಬೇಕು ಮತ್ತು ಮಧ್ಯಗೆರೆಯಿಂದ ಸುಮಾರು 2ರಿಂದ 3 ಅಡಿ ಅಂತರದಲ್ಲಿ ಏನು ಮಾಡಬೇಕು, ಓಡಬೇಕು. 3-6 ಅಪ್ ಸರಪಳಿ ಓಡುವಾಗ ಬೆನ್ನಟ್ಟುವುದು ನೋಡಿ. 3-6 ಅಪ್ ಸರಪಳಿಯಲ್ಲಿ ಓಡುವಾಗ ಬೆನ್ನಟ್ಟುವುದು ಹೇಗೆ ಅಂತೇಳಿ ನೋಡಿರಿ. ಓಟಗಾರನು 3-6 ಅಪ್ ಸರಪಳಿಯಲ್ಲಿ ಓಡುವಾಗ ಸಕ್ರಿಯ ಬೆನ್ನಟ್ಟುಗಾರನು ಅಂದರೆ ಆ್ಯಕ್ಟಿವ್ ಚೇಜರನ್ನು ಅತಿ ವೇಗವಾಗಿ ಬೆನ್ನಟ್ಟುವ ಮೂಲಕ ಮುಟ್ಟಲು ಏನು ಮಾಡ್ತಾರೆ, ಇಲ್ಲಿ ಪ್ರಯತ್ನ ಮಾಡ್ತಾರೆ. ಸಕ್ರಿಯ ಬೆನ್ನಟ್ಟುಗಾರನು ಮಧ್ಯಗೆರೆಯ ಇನ್ನೊಂದು ಬದಿಯಿಂದ
ಓಡುತ್ತಿರುವ ಓಟಗಾರರಿಗಿಂತ ಮುಂದೆ ಇರುವಂತಹ ಚೇಜರ್ಗೆ ಖೋ ಕೊಡುವ ಮೂಲಕ ಓಟಗಾರನ ಕ್ರಮಬದ್ಧತೆಯನ್ನು ತಪ್ಪಿಸಿಕೊಳ್ಳಲು ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಈಗ ರಿಂಗ್ ವಿಧಾನದಲ್ಲಿ ತಪ್ಪಿಸಿಕೊಳ್ಳುವುದು, ಇದು ಓಟಗಾರನ ಕೌಶಲ್ಯವಾಗಿದೆ. ಇದು ಹೆಚ್ಚಿನ ತಂತ್ರಗಳನ್ನು ಒಳಗೊಂಡ ಉತ್ತಮವಾದಂತಹ ಮತ್ತು ಕಠಿಣವಾದಂತಹ ಒಂದು ಕೌಶಲ್ಯವಾಗಿದೆ. ಈ ವಿಧಾನದಲ್ಲಿ ಓಟಗಾರನಿಗೆ ಹೆಚ್ಚು ದಣಿವು ಆಗೋದಿಲ್ಲ. ಓಡುವವನು ಮಧ್ಯಗೆರೆಯಿಂದ ದೂರವಿದ್ದಾಗ ಅಥವಾ ಆ್ಯಕ್ಟಿವ್ ಚೇಜನ್ನು ಅಡ್ವಾನ್ಸ್ ಖೋ ಕೊಟ್ಟಾಗ, ಇಲ್ಲವೇ ಮೈದಾನದ ಮಧ್ಯದಲ್ಲಿರುವಂತಹ ಚೇಜರನ್ನು ಆಸಕ್ತರಿದ್ದಾಗ ಈ ಕೌಶಲ್ಯ ಏನು ಮಾಡ್ತೀವಿ, ನಾವು ಬಳಸ್ಕೊಳ್ತೀವಿ. ರಿಂಗ್ ವಿಧಾನದಲ್ಲಿ 3 ಪ್ರಕಾರಗಳು ಕಂಡುಬರ್ತವೆ. ಒಂದು ಶಾರ್ಟ್ ರಿಂಗ್ ವಿಧಾನ, ಮೀಡಿಯಮ್ ರಿಂಗ್ ವಿಧಾನ, ಲಾಂಗ್ ರಿಂಗ್ ವಿಧಾನ. ಹೀಗೆ 3 ವಿಧಾನಗಳಲ್ಲಿ ಕಂಡುಬರ್ತವೆ. ಶಾರ್ಟ್ ರಿಂಗ್ ಅಥವಾ ಚಿಕ್ಕ ವೃತ್ತ ವಿಧಾನದಲ್ಲಿ ಓಡುವುದು. ಈ ರೀತಿ ಇದಕ್ಕೇನಂತೀವಿ, ಶಾರ್ಟ್ ರಿಂಗ್ ಅಥವಾ ಚಿಕ್ಕ ವೃತ್ತದಲ್ಲಿ ಓಡುವುದು ಅಂತೇಳಿ ಕರಿತೀವಿ. ಚಿತ್ರದಲ್ಲಿರುವಂತೆ ಎಡನೇ ಚೌಕದಲ್ಲಿಯ ಚೇಜರನ್ನು ಬೆನ್ನಟ್ಟಿದಾಗ ಓಟಗಾರನು ಅವನಿಗೆ ಎದುರಾಗಿ ನಿಂತು ಅಡ್ಡಗೆರೆಯ ಮೂಲಕ 30 ಡಿಗ್ರಿಯಿಂದ 45 ಡಿಗ್ರಿ ಕೋನ ಇರುವ ಹಾಗೆ ಹಿಂದಕ್ಕೆ ಸರಿಯುತ್ತಾ ಅವನನ್ನು ಬದಿಗೆರೆಯ ಸಮೀಪದವರೆಗೆ ಏನು ಮಾಡ್ತಾನೆ, ಬರುವಂತೆ ಮಾಡ್ತಾನೆ. ಹಾಗೂ ಅವನಿಂದ ಸರಿಯಾದ ಅಂತರ ಇರುವಂತೆ ನೋಡ್ಕೊಳ್ತಾನೆ. ಆಗ ಬಲಬದಿಗೆ ಸರಿಯುತ್ತಾ ಆ್ಯಕ್ಟಿವ್ ಚೇಜರ್ ಏನು ಮಾಡ್ತಾನೆ ಅಂದರೆ, ಸಕ್ರಿಯ ಬೆನ್ನಟ್ಟುಗಾರನು ತನ್ನ ಬಲಬದಿಯ ಅಡ್ಡಗೆರೆಯನ್ನು ದಾಟುವವರೆಗೆ ಸಮತೋಲನವನ್ನು ಕಾಯ್ಕೊಂಡು ಇಲ್ಲಿ ಉಪಾಯ ಮಾಡಿ ಚೇಜರ್ನ ಭುಜದ ಗೆರೆಯ ನಿಯಮ ತಪ್ಪುವಂತೆ ಮಾಡ್ತಾನೆ. ಇದು ಸಾಧ್ಯವಾಗದಿದ್ದಲ್ಲಿ ತಕ್ಷಣ ಏನು ಮಾಡ್ತಾನೆ ಅಂದರೆ 4 ಅಥವಾ 5ನೇ ಚೌಕದ ಒಂದು ಮಧ್ಯದಲ್ಲಿ ವೇಗವಾಗಿ ಚಲಿಸ್ತಾನೆ. ಇಲ್ಲಿ ಮಧ್ಯಗೆರೆ ದಾಟುವಾಗ ಹಾಗೂ ದಾಟಿದ ನಂತರ ಖೋ ಪಡೆದುಕೊಳ್ಳುವಂತಹ ಚೇಜರನ್ನು ನೋಡೋಕಲ್ಲಿ ತಿರುಗಬೇಕು. ಹೀಗೆ ಮತ್ತೊಂದು ಬದಿಗೆ ಹೋದ ತಕ್ಷಣ ತಿರುಗಿ ಮತ್ತೆ ಚೇಜರ್ನ ಎದುರಿಗೆ ಅಡ್ಡಗೆರೆಯ ಮೂಲಕ 45 ಡಿಗ್ರಿ ಕೋನದಲ್ಲಿ ನಿಂತು ಹಿಂದಕ್ಕೆ ಸರಿಯುತ್ತಾ ಮೊದಲಿನಂತೆ ವರ್ತುಲ ಆಟ ಅಂದರೆ ರಿಂಗ್ ಗೇಮ್ ಮುಂದುವರಿಸ್ತಾನೆ. ಹೀಗೆ ಮಧ್ಯಗೆರೆಗೆ ಸಮೀಪ ಸುಮಾರು 1.50 ಮೀಟರ್ ಅಂತರದಲ್ಲಿ ಸುತ್ತುವುದಕ್ಕೆ ನಾವು ಶಾರ್ಟ್ ರಿಂಗ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋಬೇಕಿದೆ, 1.50 ಮೀಟರ್ ಅಂತರದಲ್ಲಿ ಸುತ್ತುವುದಕ್ಕೆ ಶಾರ್ಟ್ ರಿಂಗ್ ಅಂತೇಳಿ ಕರಿತೀವಿ. ಈಗ ಮೀಡಿಯಮ್ ರಿಂಗ್ ವಿಧಾನ, ಇದು ಕೂಡ ಚಿಕ್ಕ ವರ್ತುಲ ಅಂದರೆ ಶಾರ್ಟ್ ರಿಂಗ್ದ ಆಟದಂತೆ ಇರ್ತೈತೆ. ಈ ಕೌಶಲ್ಯದಲ್ಲಿ ರನ್ನರ್ ಏನು ಮಾಡ್ತಾನೆ ಅಂದರೆ ಮಧ್ಯಗೆರೆಯಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಸುಮಾರು 2 ಮೀಟರ್ ಅಂತರದಲ್ಲಿ ಕ್ರಮಿಸಿ ಇದನ್ನು ಮೀಡಿಯಮ್ ರಿಂಗ್ ವಿಧಾನವನ್ನು ಬಳಸ್ತಾನೆ. ಇಲ್ಲಿ ದಿಕ್ಕು ಬದಲಾಯಿಸುವುದು, ಇದು ಡಾಡ್ಜರ್ನ ಕೌಶಲ್ಯವಾಗಿದೆ. ಡಾಡ್ಜರನ್ನು ಆ್ಯಕ್ಟಿವ್ ಚೇಜರ್ನನ್ನು ದಿಕ್ಕು ತಪ್ಪಿಸಲು ಅನುಸರಿಸುವಂಥ ತಂತ್ರ ಇದಾಗಿರ್ತೈತೆ. ಆ್ಯಕ್ಟಿವ್ ಚೇಜರ್ನು ಅಡ್ಡಗೆರೆಯಲ್ಲಿ ಬರುವಾಗ ರಕ್ಷಣಾಗಾರರು ತನ್ನ ದೇಹವನ್ನು ಕಪಟೋಪಾಯ ಅಥವಾ ಫೇಕ್ ಮಾಡಿ ಆತನ ದಿಕ್ಕನ್ನು ಬದಲಿಸುವ ತಂತ್ರ ಇದಾಗಿರ್ತೈತೆ. ಓಟಗಾರನು ಆ್ಯಕ್ಟಿವ್ ಚೇಜರನಿಗೆ ಎದುರಾಗಿ ನಿಂತು ಸುಮಾರು 45 ಡಿಗ್ರಿ ಕೋನದಲ್ಲಿ ಮತ್ತು ಅಂದಾಜು 4 ಮೀಟರ್ ದೂರದಲ್ಲಿ ನಿಂತು ಆ್ಯಕ್ಟಿವ್ ಚೇಜರ್ನು ಅಡ್ಡಗೆರೆಯಲ್ಲಿ ಬರುವಾಗ ಓಟಗಾರನು ಎಡ ಅಥವಾ ಬಲಕ್ಕೆ ಹೊರಳಿ ಓಡುತ್ತಾ ಕಪಟೋಪಾಯ ಅಂದರೆ ಫೇಕ್ ಮಾಡಿ ಅಡ್ಡಗೆರೆಯಲ್ಲಿ ಬರುತ್ತಿರುವ ಆ್ಯಕ್ಟಿವ್ ಚೇಜರ್ನನ್ನು ತನ್ನ ದಿಕ್ಕನ್ನು ಬದಲಿಸುವಂತೆ ಮಾಡ್ತಾನೆ. ಪ್ರಥಮ ಖೋದಿಂದ ಕಂಬದಡಿಗೆ ನುಗ್ಗುವುದು, ಇದು ಚೇಜರ್ನು ಬಳಸುವಂತಹ ಕೌಶಲ್ಯವಾಗಿದೆ. ಆ್ಯಕ್ಟಿವ್ ಚೇಜರ್ನು ಖೋ ಪಡೆದ ಮೇಲೆ ರನ್ನರನ್ನು ಮುಟ್ಟಲು ಕಂಬದ ಕಡೆಗೆ ಅತಿ ವೇಗವಾಗಿ ದಾಳಿ ಮಾಡುವುದಕ್ಕೆ ಈ ಕೌಶಲ್ಯವನ್ನು ಬಳಸ್ತೀವಿ. ಈಗ ಕಂಬದೆಡೆಗೆ ಅತಿ ವೇಗವಾಗಿ ಬಂದಾಗ ತಪ್ಪಿಸಿಕೊಳ್ಳುವಂತಹ ವಿಧಾನ ನೋಡು. ಚೇಜರನ್ನು ಕಂಬದೆಡೆಗೆ ಅತಿ ವೇಗವಾಗಿ ಬಂದಾಗ ರನ್ನರನ್ನು ಕಂಬವನ್ನು ಬಲವಾಗಿ ತಳ್ಳಿ ತನಗಿಷ್ಟ ಬಂದ ದಿಕ್ಕಿನಲ್ಲಿ ಅಂದರೆ ತಪ್ಪಿಸಿಕೊಳ್ಳುವ ದಿಕ್ಕಿನಲ್ಲಿ ಹೋಗಲು ಬಳಸುವಂಥ ಕೌಶಲ್ಯ ಇದಾಗಿರ್ತೈತೆ. ಕಂಬದೆಡೆಗೆ ಅತಿ ವೇಗವಾಗಿ ಬಂದಾಗ ತಪ್ಪಿಸಿಕೊಳ್ಳುವಂತಹ ವಿಧಾನ ಇದಾಗಿರ್ತೈತೆ. ಈಗ ಆಟದ ಸನ್ನಿವೇಶ ಕಲಿಸಿದ ಕೌಶಲ್ಯಗಳ ರೂಢಿ. ಇಲ್ಲಿ ಒಂಟಿ ಸರಪಳಿಯನ್ನು ಅಭ್ಯಸಿಸಲು 2 ತಂಡ ರಚಿಸಿ ಪ್ರತಿ ತಂಡಕ್ಕೆ 2 ನಿಮಿಷಗಳ ಕಾಲಾವಕಾಶ ನೀಡಿ ಈ ಕೌಶಲ್ಯವನ್ನು ರೂಢಿ ಮಾಡಲು ಹೇಳ್ತಾರೆ. ಕಡಿಮೆ ತಪ್ಪು ಮಾಡಿದ ತಂಡವನ್ನು ವಿಜೇತರು ಅಂತೇಳಿ ನಾವು ಇಲ್ಲಿ ಪರಿಗಣಿಸ್ತೀವಿ. ಇವಾಗ ಕಂಬ ಸುತ್ತುವುದು ಇದಕ್ಕೂ ಸಹ ಪ್ರತಿ ತಂಡಕ್ಕೆ ಏನು ಮಾಡ್ತಾರೆ, 2 ನಿಮಿಷಗಳ ಕಾಲಾವಧಿ ನೀಡಿ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಅದರ ಪ್ರತಿಯೊಂದು ತಂಡಕ್ಕೂ 2 ನಿಮಿಷಗಳು ಕಂಬ ಸುತ್ತಲಕ್ಕೆ ಅವಕಾಶಗಳು ಕೊಡ್ತಾರೆ. 3-6 ಸರಪಳಿ ಅಡ್ಡಗೆರೆಯನ್ನು ಬಳಸುವುದು, ಶಾರ್ಟ್ ರಿಂಗ್ ದಿಕ್ಕು ಬದಲಿಸುವುದು ಮತ್ತು ಕಂಬದೆಡೆಗೆ ವೇಗವಾಗಿ ಧಾವಿಸುವುದು ಈ ಎಲ್ಲ ಕೌಶಲ್ಯಗಳ ರೂಢಿಗೆ ಪ್ರತಿ ತಂಡಕ್ಕೆ 3 ನಿಮಿಷಗಳ ಕಾಲಾವಕಾಶ ನೀಡಿ ಸ್ಪರ್ಧೆಯನ್ನು ನಡೆಸ್ತಾರೆ.
ಈಗ ವಿಶೇಷ ಸೂಚನೆ ನೋಡಿರಿ, ಎರಡೂ ತಂಡಗಳ ಕೌಶಲ್ಯಗಳನ್ನು ರೂಢಿಸುವಾಗ ತಪ್ಪು ಮಾಡಿರುವ ಕೌಶಲ್ಯವನ್ನು ಶಿಕ್ಷಕರು ಏನು ಮಾಡ್ತಾರೆ ಗುರುತಿಸಿ ಪಂದ್ಯದ ನಂತರ ಏನು ಮಾಡ್ತಾರೆ ಅದು ತಿಳಿಸ್ತಾರೆ. ಎರಡೂ ತಂಡಗಳ ಕೌಶಲ್ಯವನ್ನು ರೂಢಿಸುವಾಗ ತಪ್ಪು ಮಾಡಿರುವಂಥ ಕೌಶಲ್ಯವನ್ನು ಶಿಕ್ಷಕರು ಏನು ಮಾಡ್ತಾರೆ ಗುರುತಿಸಿ ಪಂದ್ಯದ ಪಂದ್ಯದ ಕೊನೆಯಲ್ಲಿ ತಿಳಿಸ್ತಾರೆ. ಖೋ ಆಟ ಆಡಬೇಕಾದ್ರೆ ಅದಕ್ಕೆ ಪೂರಕವಂತ ವ್ಯಾಯಾಮಗಳು ಮಾಡಬೇಕು. ಏನು ಮಾಡಬೇಕು ಪೂರಕ ವ್ಯಾಯಾಮಗಳು ಅಂತಂದರೆ, ಇಲ್ಲಿ ಅಡ್ಡದಿಡ್ಡಿಯಾಗಿ ಓಡಬೇಕು, ಅಂದರೆ ಮುಂದಕ್ಕೆ ಹಿಂದಕ್ಕೆ ಎಡಕ್ಕೆ ಬಲಕ್ಕೆ ಈ ರೀತಿ ಓಡಬೇಕು. ವೇಗವಾಗಿ ಓಡುವುದು, ಜಿಗ್ಜಾಗ್ ಓಟ, ಸಂಜ್ಞೆಗೆ ತಕ್ಕಂತೆ ಹಿಂದಕ್ಕೆ ಪಕ್ಕಕ್ಕೆ ಎಡ ಬಲ ನೋಡುತ್ತಾ ಓಡಬೇಕು. ಓಡುತ್ತಾ ಜಿಗಿಯುವಾಗ ಎಡ ಮೊಣಕಾಲು ಮೇಲಕ್ಕೆ ಬಲಕ್ಕೆ ಮೇಲಕ್ಕೆ ಹೀಗೆ ಎರಡೂ ಕಾಲುಗಳು ಅಭ್ಯಾಸ ಮಾಡುತ್ತಾ ಓಡಬೇಕು. ನಿಂತಲ್ಲೇ ಜಿಗಿಯುವುದು, ಕಪ್ಪೆ ಜಿಗಿತದ ಅಭ್ಯಾಸ ಇತ್ಯಾದಿಗಳನ್ನು ಮಾಡಬೇಕು. ಚತುಷ್ಪದಿಯ ತರಹ ಎರಡೂ ಕೈಗಳನ್ನು ಎರಡೂ ಕಾಲಿಗೆ ಹಿಡಿದು ವೇಗವಾಗಿ ನಡೆಸುವಂತಹ ಅಭ್ಯಾಸ ಕೂಡ ಇಲ್ಲಿ ನಾವು ಮಾಡ್ಕೋಬೇಕು. ಇವೆಲ್ಲ ಖೋ ಆಟಕ್ಕೆ ಸಂಬಂಧಪಟ್ಟಂಥ ಪೂರಕ ವ್ಯಾಯಾಮಗಳು. ನೋಡಿರಿ, ವೇಗವಾಗಿ ಓಡುವುದು, ಸೀಟಿ ಊದಿದ ತಕ್ಷಣ ಕೂರುವುದು, ಮತ್ತೆ ವೇಗವಾಗಿ ಓಡುವುದು, ಸೀಟಿ ಊದಿದೊಡನೆ ಕೂರುವುದು, ಇದನ್ನು ಕೂಡ ಪೂರಕ ವ್ಯಾಯಾಮ ಆಗಿರ್ತೈತೆ. ಹಗ್ಗ ನೆಗೆತ, ದ್ವಿಪಾದ ಅಂದರೆ ಬೈಪೇಡು ವಿಧಾನದಲ್ಲಿ ವೇಗವಾಗಿ ನಡೆಯುವುದು, ಕಂಬ ಸುತ್ತುವುದು ಇತ್ಯಾದಿಗಳನ್ನು ನಾವು ಇಲ್ಲಿ ಮಾಡಬೇಕು. 50 ಮೀಟರ್ ದೂರವನ್ನು ವೇಗವಾಗಿ ಇಲ್ಲಿ ಓಡಬೇಕು. ಇಷ್ಟೆಲ್ಲ ಏನು ಮಾಡ್ತೀವಿ ನಾವು ಖೋ ಆಟಕ್ಕೆ ಪೂರಕವಾಗಿ ಈ ವ್ಯಾಯಾಮಗಳನ್ನು ಮಾಡ್ತೀವಿ. ಇದೊಂದು ಗಮನಿಸಿಕೊಟ್ಟಿದ್ದರು. ಖೋ ಆಡುವಾಗ ಎದೆ ಸಂಖ್ಯೆ ಹೊಂದಿರುವಂಥ ಬನಿಯನ್ ಮತ್ತು ಶಾರ್ಟ್ಸ್ನಲ್ಲಿ ಧರಿಸಬೇಕು. ಸತತ ಪರಿಶ್ರಮದಿಂದ ಮಾತ್ರ ಸಾಧನೆ ಸಾಧ್ಯವೇ ಹೊರತು ಒಂದೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಸಾಧನೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಏನಿರಬೇಕು, ಸತತವಾದಂತಹ ಪ್ರಯತ್ನ ಇರಬೇಕು. ಸತತವಾದಂಥ ಪ್ರಯತ್ನ ಇದ್ದಾಗ ಮಾತ್ರ ನಾವು ಯಾವುದೇ ಒಂದು ಪರೀಕ್ಷೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕೋಸ್ಕರ ಸತತ ಪರಿಶ್ರಮ ನಮ್ಮದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.